ಬೇಲೂರುಪಟ್ಟಣದ ಹಳೆಬೀಡು ರಸ್ತೆಯ ಪುನರ್ವಿ ಬಾರ್ ಸಮೀಪ ರಸ್ತೆ ಅಗೆದು ಬಿದ್ದಿರುವ ಬೃಹತ್ ಗುಂಡಿ ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಾರ್ವಜನಿಕರು ಮಾತನಾಡಿ, ರಸ್ತೆಯಲ್ಲಿನ ಬೃಹತ್ ಗುಂಡಿಯಿಂದಾಗಿ ದಿನನಿತ್ಯ ನೂರಾರು ಬೈಕ್ ಸವಾರರು ಅಪಘಾತಕ್ಕೆ ಒಳಗಾಗುತ್ತಿದ್ದು, ಶುಕ್ರವಾರ ರಾತ್ರಿ ಈ ಹೊಸಳ್ಳಿ ಗ್ರಾಮದ ಅಣ್ಣಪ್ಪ ಎಂಬುವರು ಬೈಕ್ನಲ್ಲಿ ಸಂಚರಿಸುವಾಗ ಇದೇ ಗುಂಡಿಯಿಂದಾಗಿ ಆಯತಪ್ಪಿ ಬಿದ್ದಿದ್ದಾರೆ. ಸಣ್ಣಪುಟ್ಟ ಗಾಯಗಳಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವರನ್ನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಇತರ ವಾಹನ ಸವಾರರು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಈ ರಸ್ತೆಯಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯಲ್ಲಿರುವ ಬೃಹತ್ ಗುಂಡಿಯನ್ನು ಮುಚ್ಚಿ ದ್ವಿಚಕ್ರ ವಾಹನ ಸವಾರರ ಜೀವ ಉಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ವ್ಯಕ್ತಿ ಜೆಪಿ ನಗರದಿಂದ ಅವರ ಹೊಲದ ಜಮೀನಿಗೆ ನೀರು ಹಾರಿಸ್ಲಿಕ್ಕೋಸ್ಕರ ಇವತ್ತು ಹೋಗ್ತವ್ರೆ. ಇಲ್ಲಿ ಸುಮಾರು 3 ತಿಂಗಳಾಯಿತು. ಇದನ್ನ ಏನೋ ದುರಸ್ತಿನ ಬಂಟೇನಹಳ್ಳಿ ಪಂಚಾಯತಿಯಿಂದ ಮಾಡಿರೋದು ಅಥವಾ ಅವ್ರು ವೈಯಕ್ತಿಕ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಇಲ್ಲಿ ಸುಮಾರು ಇಷ್ಟುದ್ದ ಆಳ ಬಿದ್ದಿತ್ತು ಈ ಸುಮಾರು 3 ತಿಂಗಳಿಂದ. ಈಗ ಮೊನ್ನೆ ಯಾರೋ ಸ್ಯಾಂಡ್ ಸುರಿದಿದ್ದಾರೆ. ಸ್ಯಾಂಡ್ ಮಳೆಯಲ್ಲಿ ನೀರು ಕೊಚ್ಕೊಂಡು ಈ ಮತ್ತೆ ಗುಂಡಿ ಜಾಸ್ತಿ ಇದೆ. ಇವತ್ತು ಸ್ವಲ್ಪ ಮಳೆ ಬಂದಿರೋದ್ರಿಂದ ನೀರು ನಿಂತಿದೆ. ಇವನಿಗೆ ಗೊತ್ತಾಗಿಲ್ಲ, ಅದು ಆ ಕಡೆಯಿಂದ ಬಂದಿದ್ದಾರೆ. ನೀರು ದಡ್ಡ ಅಂತ ಇದೆ, ಜಂಪ್ ಆಗಿದೆ, ಆರಿ ಬಿದ್ದುಬಿಟ್ಟಾರೆ. ಏನಾದರೂ ಮಕ್ಳು ಮರಿ ಕೂರಿಸ್ಕೊಬಂದು ಬೇರೆ ವ್ಯಕ್ತಿಗಳಾಗಿದ್ರೆ ಮಕ್ಳು ಮರಿಗೆ ನೋಡಿಲ್ಲ, ಮನುಷ್ಯನ ಕೈಗೆಲ್ಲ ಏಟಾಗಿದೆ ಇವತ್ತು. ಈಗ ಸಂಬಂಧಪಟ್ಟ ಪಂಚಾಯತಿಲಿ ಇದ್ಬಾರ್ದು ಕೂಡ ಸಂಬಂಧಪಟ್ಟ ಇಲಾಖೆ ಹೇಳಿಬಿಟ್ಟು ಅವರು ಮುಚ್ಚಿಸ್ಬೇಕು. ಇಲ್ಲ ಅಂತಂದ್ರೆ ಪುರಸಭೆಯಿಂದ ಏನಾದ್ರು ಮುಚ್ಚಬೇಕು. ಸರ್ಕಾರ ಯಾವ ವ್ಯಕ್ತಿನೂ ಕೂಡ ಇದನ್ನ ಇಂಥ ವ್ಯವಸ್ಥೆನ ಸರಿ ಮಾಡಲಿಲ್ಲ ಅಂತಂದ್ರೆ ಅನಾಹುತಗಳಿಗೆ ಇವರೇ ಕಾರಣ, ಬೇರೆ ಯಾರು ಅಲ್ಲ. ಈ ರಸ್ತೆ ಬೇಲೂರಿಂದ ಹಳೆಬೀಡಿಗೆ ಸಂಪರ್ಕ ಇರುವಂಥ ರಸ್ತೆ. ಈ ದಿನನಿತ್ಯ ಇಡೀ ನೈಟ್ ಎಲ್ಲ ಸಾವಿರಾರು. ನಂದು ಹೊಸಹಳ್ಳಿ, ಬೇಲೂರಾಗಿ ನಾನು ವಾಸ ಇರೋದು ಜೆ ಪಿ ನಗರದಲ್ಲಿ. ದಿನನಿತ್ಯ ನಾನು ರಾತ್ರಿ 9:30ಗೆ ನಾನು ನೀರು ಹಾಯಿಸೋಕ್ಕೆ ಹೊಲದ ಹತ್ರ ಹೋಗ್ತೀನಿ. ಹೊಲದ ಹತ್ರ ಹೋದಾಗ ಇಲ್ಲಿ ಇವತ್ತು ನೀರು ಮಳೆ ಬಂದಿರೋದ್ರಿಂದ ಜಾರಿ ಬಿದ್ದಿದ ತಕ್ಷಣ ನನಗೆ ಜ್ಞಾನನೇ ಇರಲಿಲ್ಲ. ಕೈಗೆಲ್ಲ ಏಟಾಗಿದೆ, ಜ್ಞಾನನೇ ಏನೂ ಇಲ್ಲದೆ ನಾನು ಹಂಗೆ ಮನೆಗಿದ್ದೆ. ಯಾರೋ ಬಂದು 4 ಜನ ಇದ್ದೀರೋ ನನ್ನ ಎತ್ತಿ ಈಗ ನೀರು ಕುಡಿಸಿ ಈಗ ನಾನು ಮಾಧ್ಯಮ ಮುಂದೆ ನಾನು ಇಲ್ಲಿ ಹೇಳ್ತೀವಿ. ಬೇಗ ಈ ರೋಡನ್ನು ಯಾರು ಬಗ್ದಿದ್ದಾರೆ, ಯಾರು ಸಂಬಂಧಪಟ್ಟಿದ್ದು ಯಾರು ಇದು ಮಾಡಿದ್ದಾರೆ ಅದನ್ನು ಬೇಗ ರೆಡಿ ಮಾಡಿಕೊಡ್ಬೇಕು. ಬೆಳಗ್ಗೆ 12 ರೆಡಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ಕ್ರಮ ಕೈಗೊಳ್ಬೇಕಾಗುತ್ತೆ ಇದ್ರ ಬಗ್ಗೆ. ನೋಡಿ, ಇಲ್ಲೇ ಬ್ಯಾಟ್ರಿ ಇದೆ, ನಾವು ನೀರು ಹಾಯಿಸೋಕೆ ಹೋಗೋದು ದಿನನಿತ್ಯ ನಾವು ಸುಂಕಿ ಹಾಕಿದ್ದೀವಿ.